ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕನ್ಯಾ ಕಿಚನ್. ಬಿಸಿ ಬಿಸಿ ಬೇಸಿಗೆಗಾಲಂತೂ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಈ ಬೇಸಿಗೆಗಾಲಕ್ಕೆ ನಮಗೆ ಸ್ವಲ್ಪ ಹೊಟ್ಟೆಗೆ ತಣ್ಣಗಿರಬೇಕಂದ್ರೆ ಈ ರೀತಿ ಒಂದು ಜ್ಯೂಸ್ಗಳನ್ನೋದು ನಾವು ಡೈಲಿ ಮಧ್ಯಾಹ್ನ ಟೈಮಲ್ಲಿ ತಗೊಳ್ಳೇಬೇಕು. ಇಲ್ಲಪ್ಪ ಅಂದರೆ ನಮ್ಗೆ ಏನು ತಿಂದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಅನಿಸೋದೇ ಇಲ್ಲ. ನಾನಿವತ್ತು ಮಸ್ಕಿ ಮಿಲನ್ ಅಂದರೆ ಕರ್ಬೂಜ ಜ್ಯೂಸ್ ಯಾವ ರೀತಿ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ನಾನು ಮೊದಲನೇದಾಗಿ ಸಬ್ಜಾ ಸೀಡ್ಸ್ ಅನ್ನೋದು 1 ಟೀ ಸ್ಪೂನ್ ಆಗೋಷ್ಟು ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು ಬೌಲಲ್ಲಿ ಹಾಕಿ. ಸಬ್ಜಾ ಸೀಡ್ಸು ನಾವು ಬೇಸಿಗೆಗಾಲದಲ್ಲಿ ಕುಡಿಯೋದ್ರಿಂದ ಇದು ಬಾಡಿಗೆ ಅನ್ನೋದು ತಂಪು ಕೊಡುತ್ತೆ, ಹೀಟೆಲ್ಲನೂ ತೆಗ್ದಾಕುತ್ತಂತಂದು. ಇದು ಜ್ಯೂಸಲ್ಲೆಲ್ಲ ನೀರಲ್ಲೂ ಸಮೇತ ಹಾಕ್ಕೊಂಡು ನಾವು ಕುಡಿಬೋದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇವಾಗ ನಾನು ಅದನ್ನು ನೆನೆಸಿ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಕರ್ಬೂಜ ಅನ್ನೋದು ನಾನು ತಗೊಂಡು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಬೀಜ ಎಲ್ಲನೂ ಈ ರೀತಿ ತೆಗೆದುಕೊಳ್ತೀನಿ. ತೆಗೆದುಕೊಂಡಾದ್ಮೇಲೆ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಈ ರೀತಿ ಎಲ್ಲನೂ ಸಮೇತ ನಾವು ಎಷ್ಟು ಮಾಡಬೇಕು ಅಂದ್ಕೊಳ್ತೀವೋ ಅಷ್ಟನ್ನೋದು ಕಟ್ ಮಾಡ್ಕೊಳ್ತೀನಿ. ಈ ಬೇಸಿಗೆಗಾಲಕ್ಕೆ ನಮ್ಗೆ ಊಟನೂ ಸಮೇತ ಜಾಸ್ತಿ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಆ ಟೈಮಲ್ಲಿ ಈ ರೀತಿ ಒಂದು ಜ್ಯೂಸ್ ಅನ್ನೋದು ಕುಡಿದ್ರೆ ನಮಗೆ ಹೊಟ್ಟೆಗೆ ತಣ್ಣಗಿರುತ್ತೆ. ನೋಡ್ತಿದ್ರಲ್ಲ, ಊಟ ಜಾಸ್ತಿ ಮಾಡದೇ ಇದ್ರೂ ನಮಗೆ ಹೊಟ್ಟೆ ಫುಲ್ ಅನಿಸುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ನಾನು ಮಿಕ್ಸರ್ ಜಾರ್ಗೆ ಅನ್ನೋದು ಹಾಕ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಶುಗರ್ ಬದಲಾಗಿ ಬೆಲ್ಲ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಮಕ್ಕಳು ಕುಡಿಯೋದ್ರಿಂದ ಬೆಲ್ಲ ಅನ್ನೋದು ಹಾಕ್ಕೊಳ್ತೀನಿ. 1 ಟೀ ಸ್ಪೂನ್ ಆಗೋಷ್ಟು, ಬೇಕಂದರೆ ಶುಗರ್ ಅನ್ನೋದು ಹಾಕ್ಕೊಳ್ಬೋದು. ಹಾಲು ಸಮೇತ ನಾನು ಸೇರಿಸಿದ್ದೀನಿ. ಒಂದು ದೊಡ್ಡ ಗ್ಲಾಸಲ್ಲಿ 1/4 ಗ್ಲಾಸ್ ಆಗೋಷ್ಟು ಇನ್ನಿರೋ ಹಾಲು ಸಮೇತ ನಾನು ಇನ್ನೊಂದು ಸ್ವಲ್ಪ ಬಿಟ್ಟು ಹಾಕ್ಕೊಳ್ತೀನಿ. ಹಾಗೆಯೇ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕಂಡೆನ್ಸಡ್ ಮಿಲ್ಕ್ ಅನ್ನೋದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ ಫುಲ್ಲು ಗ್ರೈಂಡ್ ಮಾಡ್ಕೊಂಡು ಬರಬೇಕು ನಮಗೆ. ನೋಡ್ತಿದ್ರಲ್ಲ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ನಾನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ನಾನು ಸ್ವಲ್ಪ ಐಸ್ ಕ್ಯೂಬ್ ಅನ್ನೋದು ಹಾಕ್ಕೊಳ್ತೀನಿ. ನಾವು ಮುಂಚೆನೇ ನೆನೆಸಿಟ್ಕೊಂಡಿದ್ವಲ್ಲ ಸಬ್ಜಾ ಸೀಡ್ಸು, ಅದನ್ನು ಸಮೇತ ಹಾಕ್ಕೊಳ್ತಾ ಇದ್ದೀನಿ ನೋಡಿಲಿ. ಆಮೇಲೆ ಸ್ವಲ್ಪ ನಾನು ಕಂಡೆನ್ಸ್ಡ್ ಮಿಲ್ಕ್ ಅನ್ನೋದು ಹಾಕ್ಕೊಳ್ತೀನಿ ಮೇಲ್ಗಡೆ. ಹಾಕ್ಕೊಂಡು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಟೈಮಲ್ಲಿ ನಾವು ಈ ರೀತಿ ಒಂದು ಜ್ಯೂಸ್ಗಳನ್ನೋದು ತಗೊಳ್ಳೋದ್ರಿಂದ ಹೊರಗಡೆ ಕುಡಿಯೋದಕ್ಕಿಂತ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.